ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್. ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವಾಗ ಬೈಕ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಬೈಕ್ ಬುಕ್ ಮಾಡಿ ಬಂದಿದ್ದೀವಿ ಅಂದ್ಬಿಟ್ಟು. ಸೊ 1 ವೀಕ್ ಆದಮೇಲೆ ಅದು ಡೆಲಿವರಿಗೆ ಕೊಡ್ತೀವಿ ಅಂತ ಹೇಳಿದರು. ಸೊ ಫೋನ್ ಬಂದಿತ್ತು ಸ್ಯಾಟರ್ಡೆ, ಬಂದು ತೊಗೊಂಡೋಗಿ ಅಂತ. ಹಾಗಾಗಿ ಸಂಡೇ ಹೋಗ್ತಾ ಇದ್ದೀವಿ ಬೈಕ್ ತೊಗೊಂಬರೋಣ ಅಂತ. ಯಾವ ಬೈಕ್ ತೊಗೊಂಡೆ, ಎಲ್ಲಿ ಹೋಗಿದ್ದೀನಿ, ಯಾವ ಬೈಕ್ ತೊಗೊಂಡೆ, ಫೈನಲಿ ನನ್ನ ಮೋಸ್ಟ್ ಫೇವ್ರೇಟ್ ಬೈಕೇ ತೊಗೊಂಡಿದ್ದೀನಿ. ಸೊ ನನಗೆ ಇಷ್ಟಪಟ್ಟಿದ್ದೇನೆ ಬೈಕ್ ಕೊಡಿಸಿದ್ದಾರೆ ಹಸ್ಬೆಂಡು. ಸೊ ಯಾವ ಬೈಕ್ ತೊಗೊಂಡೆ ಆ್ಯಂಡ್ ಎಲ್ಲೋಗಿದ್ದೀವಿ ಆ್ಯಂಡ್ ಪೂಜೆ ಮಾಡ್ಸೋಕ್ಕೂ ಹೋಗಿದ್ದೀವಿ ಬೈಕ್ ತೊಗೊಂಡು. ಸೊ ಎಲ್ಲೆಲ್ಲಿ ಹೋಗಿದ್ವಿ ಅಂದ್ಬಿಟ್ಟು ಎಲ್ಲನೂ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ. ಓಕೆ ಫ್ರೆಂಡ್ಸ್, ಬನ್ನಿ. ಸೊ ಬಂದ್ವಿ ಶೋರೂಮ್ಗೆ. ನನ್ನ ತಮ್ಮನ್ನು ಕರೆದಿದ್ದೆ, ಏಕೆಂದರೆ ಬೈಕ್ ತೊಗೊಂಡು ಹೋಗ್ಬೇಕಲ್ಲ. ಹಾಗಾಗಿ ನನ್ನ ತಮ್ಮನ್ನ ಕರೆದಿದ್ದೀನಿ. ಸೊ ನನ್ನ ತಮ್ಮ, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳಿಬ್ರು ಸೊ ಬಂದ್ವಿ. ಬರ್ತಿದ್ದಂಗೆ ಶೋರೂಮಲ್ಲಿ ಸೊ ಒಂದು ಸಿಗ್ನೇಚರ್ ಇತ್ತು, ನನ್ನದು ಸಿಗ್ನೇಚರ್ ಆ್ಯಂಡ್ ಒಂದು ಫೋಟೋ ತೊಗೊಳ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದು ಫೋಟೋನ ತೊಗೊಂಡ್ರು. ಚಿನ್ನಿ ಅಮ್ಮ ಸೈನ್ ಮಾಡಲ್ಲ. ಫೋಟೋದಲ್ಲಿ ನೋಡಿ. ಓಕೆ ಫ್ರೆಂಡ್ಸ್, ಬಂದ್ವಿ. ಸೈನ್ ಮಾಡಿಸ್ಕೊಂಡ್ರು ಆ್ಯಂಡ್ ಒಂದು ಫೋಟೋನ ತೊಗೊಂಡ್ರು. ಸೊ ಇನ್ನು ಶೋರೂಮಲ್ಲಿ ಮೇಲೆ ಒಂದು ಫೋಟೋ ತೊಗೊಂಡು ಸೈನ್ ಮಾಡಿಸೋದಿತ್ತು ಆ್ಯಂಡ್ ಅದ್ರ ಗ್ರೌಂಡ್ ಫ್ಲೋರಲ್ಲೇ ಬೈಕೆಲ್ಲ ಇತ್ತು ಡೆಲಿವರಿ ಕೊಡೋದು. ಸೊ ಯಾವ ಬೈಕ್ ಅಂತ ತೋರಿಸ್ತೀನಿ. ಸೊ ನೋಡಿ, ನಾವು ಬಂದಿರೋದು ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ ಯಾವ ಬೈಕು ಅಂತ. ಸೊ ನಾವು ತಗೊಂಡಿರೋ ಬೈಕ್ ಬಂದು ಏತರ್ ಅವ್ರದ್ದು ಏತರ್ 450S ತೊಗೊಂಡಿದ್ದೀವಿ. ಸೊ ನನಗಂತೂ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದ ಬೈಕ್ ಅಂದರೆ ಇದು. ನನಗೆ ತುಂಬ ಇಷ್ಟ ಆಗಿದ್ದ ಬೈಕ್ ಇದು. ನಾನು ಇಷ್ಟಪಟ್ಟಿದ್ದ ಬೈಕು ತೊಗೊಂಡ್ರೆ ಇದೇ ಬೈಕ್ ತೊಗೊಬೇಕು ಅಂದ್ಬಿಟ್ಟು. ಸೊ ತುಂಬಾ ಕೇಳಿ ನನ್ನ ಹಸ್ಬೆಂಡ್ನ ಕೊಡಿಸಿದ್ರೆ ಇದೇ ಬೈಕ್ ಕೊಡಿಸು ಅಂತ ಕೇಳಿ ತೊಗೊಂಡಿದ್ದ ಬೈಕ್ ಇದು. ಸೊ ನನಗಂತೂ ಸಖತ್ ಇಷ್ಟ. ನನ್ನ ಹಸ್ಬೆಂಡು ನನ್ನ ಲಾಸ್ಟ್ ಬೈಕ್ನ ತೊಗೊಬೇಕಾದ್ರೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಒಂದು 4 ಥರ ಬೈಕ್ ನೋಡಿದ್ವಿ. ಏತರ್ ಆ್ಯಂಡ್ ಸಿಂಪಲ್ಲು ಆ್ಯಂಡ್ ಅಂಪೇರು, ಸೊ ಇನ್ನು ಚೇತಕ್ಕು, ಈ ಥರ ಒಂದಷ್ಟು ಬೈಕ್ನ ನೋಡಿ ಫೈನಲಿ ನಾನು ಸೆಲೆಕ್ಟ್ ಮಾಡಿದ ಬೈಕು ಇದನ್ನೇ. ನನ್ನ ಹಸ್ಬೆಂಡ್ ಇನ್ನು ನೋಡು, ಬೇರೆ ತಗೋ, ಕಾಸ್ಟ್ ಕಮ್ಮಿ ತಗೋ ಸ್ವಲ್ಪ, ಸೊ ನೀನೇ ಇಲ್ಲೇ ಮನೆ ಹತ್ರ ಓಡಾಡ್ಸೋಕ್ಕಲ್ವಾ ಅಂತ ಹೇಳಿದ್ರು. ಸೊ ನನಗೆ ಅದೇನೋ ಯಾವ ಬೈಕು ಇಷ್ಟ ಆಗಲಿಲ್ಲ. ಸೊ ನನ್ನ ಮೈಂಡಲ್ಲಿ ಒಂದು ಇಟ್ಕೊಂಬಿಟ್ಟಿದ್ದೆ, ಸೊ ಈ ಥರದ್ದೇ ತೊಗೊಂಡ್ರೆ ಒಂದು ಬೈಕ್ನ ಅಂತ. ಸೊ ಹಾಗಾಗಿ ಫೈನಲಿ ಅದನ್ನೇ ಕೊಡಿಸಿದ್ರು. ಸರಿ ಆಯಿತು, ನಿನ್ನ ಇಷ್ಟ ಯಾಕೆ ಅಂದ್ಬಿಟ್ಟು ಸೊ ಅದನ್ನೇ ಬೈಕ್ನೇ ತೊಗೊಂಡ್ವಿ. ಸೊ ತೊಗೊಂಡು ಸ್ವಲ್ಪ ಅಲ್ಲೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೊ ಅಲ್ಲೇ ಹಾಕ್ಸಿ, ಸೊ ಅದು ಎಲ್ಲ ಇನ್ಕ್ಲೂಡ್ ಇರುತ್ತೆ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದೆಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಹಾಕ್ಸ್ಕೊಂಡು ಬೇಕೇ ಬೇಕಲ್ವ. ಸೊ ಹಾಗಾಗಿ ಅದನ್ನೆಲ್ಲ ಸೀಟ್ ಕವರು ಈ ಥರ ಎಲ್ಲ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ನ ಮಾಡಿಸ್ಕೊಂಡು ಸೊ ಇನ್ನು ಫೈನಲ್ಲಾಗಿ ತೊಗೊಂಡು ಬೈಕ್ನ ಬಂದ್ವಿ. ಬರ್ತಿದ್ದಂಗೆ ಹತ್ರದಲ್ಲೇ ಇರೋದು, ನಾವು ಹೋಗಿ ಶೋರೂಮ್ ಬಂದು ರಾಜಾಜಿನಗರದಲ್ಲಿ ಲೂಲು ಮಾಲ್ ಹತ್ರನೇ ಇದೆ ಏತರದ್ದು ಶೋರೂಮು. ಸೊ ಅಲ್ಲೇ ನಮ್ಗೆ ಹತ್ರವಾಗಿದ್ದ ದೇವಸ್ಥಾನ ಅಂದರೆ ಸೊ ಮಹಾಲಕ್ಷ್ಮಿ ಲೆವೆಟ್ ಆಂಜನೇಯನ ಟೆಂಪಲ್ಲು. ಸೊ ನನಗಂತೂ ತುಂಬಾ ಇಷ್ಟ ಈ ದೇವಸ್ಥಾನ. ನಮಗೆ ಚಿಕ್ಕ ಮಕ್ಕಳಲ್ಲಿ ಅಮ್ಮ ಕರ್ಕೊಂಬರ್ತಿದ್ದಂದರೆ ಈ ಟ್ರಿಪ್ ಅನ್ನೋ ಥರ, ನಮಗೆ ಹತ್ರದಲ್ಲೇ ಟ್ರಿಪ್, ಇದೊಂಥರ ಟ್ರಿಪ್ ಆ ಥರ. ನಮ್ಮ 4 ಜನನು, ಸೊ ನಾವು 5 ಜನನು ನಮ್ಮ ಅಮ್ಮ ಕರ್ಕೊಂಬರ್ತಿದ್ದ ದೇವಸ್ಥಾನ ಅಂದರೆ ಸೊ ಮಹಾಲಕ್ಷ್ಮಿ ಆಂಜನೇಯ ದೇವಸ್ಥಾನ ಆ್ಯಂಡ್ ಇಸ್ಕಾನ್ ಟೆಂಪಲ್, ಇದೇ ನಮಗೆ ಟ್ರಿಪ್ಪು. ಸೊ ಈ ಥರ ಕರ್ಕೊಂಬರೋರು. ಸೊ ಹಾಗಾಗಿ ನನಗೂ ಅಲ್ಲೇ ರಾಜಾಜಿನಗರ ಹತ್ರದಲ್ಲೇ ಅಲ್ವಾ. ಸೊ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಮಹಾಲಕ್ಷ್ಮಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಅಲ್ಲಿಗೆ ಬಂದು ಪೂಜೆನ ಮಾಡಿಸ್ಕೊಂಡ್ವಿ. ಸೊ 500 ಇದ್ದವರು 6:30 ಮೇಲೆ ಪೂಜೆ ಮಾಡ್ತೀವಿ ಗಾಡಿಗೆಲ್ಲ ಅಂದರು. ಸೊ 6:30ವರೆಗೂ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಹಾರ ಆ್ಯಂಡ್ ನಿಂಬೆಹಣ್ಣು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವ್ರ ಪಾದದ ಕಿಕ್ಕೆ ಆಂಜನೇಯಂದು ಪಾದ ಏನಿದೆ ಅಲ್ಲಿಟ್ಟಿಸಿ 500 ಕೈಲಿಂದ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಸೊ ನಾವೇ ಅಲ್ಲಿರೋ ಆಂಜನೇಯಂದು ಬಟ್ಟನ್ನು ತೊಗೊಂಡು ಸೊ ಟೈರ್ಗೆ ಕೀಗೆ ಆ್ಯಂಡ್ ಎಲ್ಲನೂ ಬಟ್ಟನ್ನ ಇಟ್ಟು ಸೊ ಪೂಜೆನ ಮಾಡ್ತಾಯಿದ್ದೀವಿ.
ಮಹಾಲಕ್ಷ್ಮಿ ಆಂಜನೇಯನ ದೇವಸ್ಥಾನದ ಹತ್ರನೇ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಥರ ಇಲ್ಲಾಂದರೆ 6:30ವರೆಗೂ ಕಾಯಬೇಕಾಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಬೇಡ, ನಾವು ಬಂದಿರೋದು 3:30ಗೆ, 3:30 3:45 ಆಗಿತ್ತು. ಸೊ ಈ ಥರ 4:30 ಮೇಲೆ ರಾಹುಕಾಲ ಅದು ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಬೇಗ ಬೇಗ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ದೇವಸ್ಥಾನದಲ್ಲಿ ಸೊ ಪೂಜೆನ ಮಾಡಿಸ್ಕೊಂಡು ಆ್ಯಂಡ್ ಗಾಡಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಇದಕ್ಕೆ ಹಾಕ್ಬೋದಾಗಿತ್ತಲ್ಲ ಅದಕ್ಕೆ ನೋಡಮ್ಮ ತುಳಸಿ ಇಲ್ಲ 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 ಆ ಕಡೆ ಅಲ್ಲೇ ಹೊಡಿರಿ ಇಲ್ಲೇ ಓಕೆ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ನಾನಿವಾಗ ನನ್ನ ಹಸ್ಬೆಂಡ್ ಏನು ಹೇಳಿದ್ರು, ಸೊ ನನಗೆ ಅಷ್ಟಾಗಿ ಇನ್ನು 2 ವೀಲರ್ ಬರುತ್ತೆ, ಬಟ್ ಅಷ್ಟಾಗಿ ಭಯ ಇದೆ ಸ್ವಲ್ಪ, ಹೊಸ ಬೈಕ್ ಅಲ್ವಾ ಹೇಗೇನು ಅಂತ. ಆದರೆ ನನ್ನ ಹಸ್ಬೆಂಡು ಬೇಡ, ನೀನಿಗೆ ಕೊಡಿಸಿರೋದು, ನೀನೇ ಮೂವ್ ಮಾಡಬೇಕು ಗಾಡಿನ, ನಿಂಬೆಹಣ್ಣು ಇಟ್ಟಿರ್ತಾರಲ್ವ ಚಕ್ರದಡೆ, ಸೊ ಅದನ್ನು ನೀನೇ ಮೂವ್ ಮಾಡಬೇಕು ಅಂದ್ಬಿಟ್ಟು ಹೇಳಿ ನನ್ನ ಹಸ್ಬೆಂಡು ಸೊ ನನ್ನ ಕೈಲೇ ಮೂವ್ ಮಾಡಿಸಿದ್ರು. ನನಗೆ ಭಯ ಆಗ್ತಿತ್ತು. ಸೊ ಆದರೂ ಪರವಾಗಿಲ್ಲ, ನಾವಿದ್ದೀವಿ, ಸೊ ಮೂವ್ ಮಾಡು ಅಂದರು. ಸೊ ಮೂವ್ ಮಾಡಿದೆ, ಎರಡೂ ಸಹ ನಿಂಬೆಹಣ್ಣು ಹೊಡ್ಕೊಂತು. ನನಗೆ ಅದೊಂದು ಖುಷಿ ಆಯಿತು. ಆ್ಯಂಡ್ ಜರುಗುತ್ತೆ ಈ ಥರ ಎಲ್ಲ ಭಯ ಇತ್ತು. ಸೊ ಚೆನ್ನಾಗಿ ಪೂಜೆನೂ ಆಯಿತು ಆ್ಯಂಡ್ ನಾನೇ ಮೂವ್ ಮಾಡಿದೆ ಬೈಕ್ನೂ ಸಹ. ಸೊ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ನನ್ನ ಮಗಳು ಇದ್ದವಳು, ಅಮ್ಮ ಗುಡ್ದಳ್ಳಿಗೆ ಹೋಗಲೇಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಅಮ್ಮ ಮನೆಗೆ ಬರ್ತಾಯಿದ್ದೀವಿ. ಬರ್ತಿದ್ದಂಗೆ ಹಾಗೆ ಎಳ್ನೀರನ್ನ ಕುಡ್ಕೊಂಡು ಸೊ ಅಮ್ಮ ಮನೆಗೆ ಬಂದು ಅಲ್ಲಿ ಬೈಕ್ನ ತೋರಿಸಿ ನನ್ನ ತಂಗಿಗೆ ಹೇಗಿದೆ ಅಂತೆಲ್ಲ ಕೇಳಿದೆ. ಸೂಪರಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ನಮ್ಮಮ್ಮ ಇದ್ದವರು ನನ್ನ ಮಗನ ಹತ್ರ ಸ್ವೀಟ್ ಕೊಡು ಅಂತ ಕೇಳ್ತಾಯಿದ್ರು, ಗಾಡಿ ಸ್ವೀಟ್ ಕೊಡು ಅಂತ ಕೇಳ್ತಾಯಿದ್ರು. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಇರಲಿಲ್ಲ, 10 ಮಿನಿಟ್ಸ್ ಅಷ್ಟೇ. ಅಮ್ಮನೂ ಅಲ್ಲೇ ಬಂದಿದ್ದರು, ಇಸ್ಕಾನ್ ಟೆಂಪಲ್ ಹತ್ರನೇ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಬಂದು ಅವರು ಸಹ ನಾವು ಬಂದ್ವಿ, ಹಿಂದೆನೇ ಅಮ್ಮನೂ ಬಂದರು ಈ ಥರ. ಆ್ಯಂಡ್ ಸೊ ಇಲ್ಲಿ ಒಂದು 10 ಮಿನಿಟ್ಸ್ ಇದ್ದು ನೆಕ್ಸ್ಟು ನನ್ನ ಫ್ರೆಂಡ್, ಅಂದರೆ ನನ್ನ ಮಗಳು ಫ್ರೆಂಡ್ ಅವ್ರದ್ದು ಬರ್ತಡೇ ಇತ್ತು, ಕ್ಲೋಸ್ ಫ್ರೆಂಡು. ಸೊ ನಾನು ವ್ಲಾಗಲ್ಲೆಲ್ಲ ನಿಮ್ಮ ಜೊತೆ ತೋರಿಸಿದ್ದೀನಿ. ಸೊ ನನ್ನ ಫ್ರೆಂಡು ಆ್ಯಂಡ್ ಲಹರಿ ಫ್ರೆಂಡ್ ಅಂತ. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಇತ್ತು. ಸೊ ಬನ್ನಿ ಅಂತ ಹೇಳಿದರು. ಅಲ್ಲಿಗೆ ಬರ್ತಿದ್ದಂಗೆ ಸೊ ಮನೆ ಹತ್ರ ಹೋಗಿ ಒಂದು 2 ನಿಮಿಷ ಇದ್ದು ಸೊ ಬರ್ತಿದ್ದಂಗೆ ಅಲ್ಲಿ 6:30 ಈ ಥರ ಆಗಿತ್ತು. ಸೊ ಕೇಕ್ ಕಟ್ಟಿಂಗ್ 6:30ಗೆ ಅಂತ ಹೇಳಿದರು. ಸೊ ಹಾಗಾಗಿ ಮನೆ ಹತ್ರನೇ ಹೋಗಿ ಹಂಗೆ ಹಿಂದೆನೇ ಇಲ್ಲಿಗೆ ಬಂದ್ವಿ. ಇನ್ನು ಇಲ್ಲಿಗೆ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟನ ಸಹ ಇಲ್ಲೇ ಮುಗಿಸ್ಕೊಂಡು ಮನೆಗೆ ಹೋಗಿದ್ದು ಈ ಥರ ಇತ್ತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಇತ್ತು ವ್ಲಾಗು ಅಂತ. ಆ್ಯಂಡ್ ಬೈಕ್ ಇಷ್ಟ ಆದರೆ ನಿಮಗೂ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು ಬೈಕ್ ತೊಗೊಂಡಿರೋದು. ಆ್ಯಂಡ್ ಕಲರು ಅಷ್ಟೇ, ನಾವು ನನಗಿಷ್ಟ ಆಗಿದ್ದ ಕಲರ್ ಬೇರೆ ಕಲರ್ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಆ ಕಲರ್ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಫೈನಲಿ ಈ ಕಲರ್ನ ಚೂಸ್ ಮಾಡಿದ್ರು. ಸೊ ನನಗೆ ಆದಮೇಲೆ ಅವ್ರು ಹೇಳಿದ್ಮೇಲೆ ಅನ್ನಿಸ್ತು. ಸೊ ಬೈಕ್ ನೋಡಿದ್ಮೇಲೆ ಹೌದು, ಆ ಕಲರ್ ನಾನು ಅಂದ್ಕೊಂಡಿದ್ದ ಕಲರ್ ಚೆನ್ನಾಗಿರಲಿಲ್ಲ, ಈ ಬೈಕ್ ಸಕ್ಕತ್ತಾಗಿದೆ ಈ ಕಲರು ಅಂತ. ಸೊ ನೋಡ್ತಿದ್ದಂಗೆ ಇಷ್ಟ ಆಯಿತು. ಸೊ ತುಂಬಾ ಖುಷಿ ಇದೆ ಬೈಕ್ ತೊಗೊಂಡಿರೋದು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬಂದಿದ್ದು ಇನ್ನೂ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.